ಓಂ ಶಾಂತಿ. ದಿನಾಂಕ 18/8/24. ಪ್ರಾತಃ ಮುರುಳಿ. ಅವ್ಯಕ್ತ ಬಾಪ್ತಾದ. ರಿವೈಸ್ ದಿನಾಂಕ 20/2/2001. ಮಧುಬನ. ಶಿವ ಜಯಂತಿ ವ್ರತವನ್ನು ತೆಗೆದುಕೊಳ್ಳುವ ಮತ್ತು ಸರ್ವ ಸಮರ್ಪಣೆಯಾಗುವ ಸ್ಮಾರಕವಾಗಿದೆ. ಇಂದು ತ್ರಿಮೂರ್ತಿ ರಚಯಿತ ಶಿವತಂದೆ ತನ್ನ ಪೂಜ್ಯ ಸಾಲಿಗ್ರಾಮಗಳೊಡನೆ ಮಿಲನ ಮಾಡಲು ಬಂದಿದ್ದಾರೆ. ಮಿಲನವನ್ನೂ ಮಾಡಬೇಕು, ಹಾಗೆಯೇ ಇಂದು ಆಚರಿಸಲೂ ಬೇಕು. ತಾವೆಲ್ಲರೂ ವಿಶ್ವದ 4 ದಿಕ್ಕಿನಿಂದ ಬಾಪ್ತಾದರವರ ಜಯಂತಿಯನ್ನು ಬಹಳ ಹುಮ್ಮಸ್ಸು ಉತ್ಸಾಹದಿಂದ ಆಚರಿಸಲು ತಲುಪಿದ್ದೀರ. ತಂದೆಯ ಜಯಂತಿಯನ್ನು ಆಚರಿಸಲು ಬಂದಿದ್ದೇವೆ ಎಂದು ಮಕ್ಕಳು ಹೇಳುತ್ತಾರೆ, ಹಾಗೂ ಮಕ್ಕಳ ಜಯಂತಿಯನ್ನು ಆಚರಿಸಲು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ತಾವೆಲ್ಲರೂ ಸಹ ತನ್ನ ಜಯಂತಿ ಅಲೌಕಿಕ ಬರ್ತ್ಡೇ ಆಚರಿಸಲು ಬಂದಿದ್ದೀರ. ಇಡೀ ಕಲ್ಪದಲ್ಲಿ ಇಂತಹ ಭಿನ್ನ ಮತ್ತು ಪ್ರಿಯ ಜನ್ಮದಿನ ಎಂದಿಗೂ ಆಗುವುದಿಲ್ಲ. ಇಡೀ ಕಲ್ಪದಲ್ಲಿ ನೋಡಿದ್ದೀರ, ತಂದೆಯದ್ದೂ ಆಗಿರಬೇಕು, ಜೊತೆಯಲ್ಲಿ ಮಕ್ಕಳದ್ದು ಸಹ ಆಗಿರಬೇಕು. ಇಂತಹ ಜನ್ಮದಿನವನ್ನು ಆಚರಿಸಿದ್ದೀರ, ಏಕೆಂದರೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಶಿವ ತಂದೆ ಬ್ರಹ್ಮದಾದಾರವರ ಜೊತೆಗೆ ಬ್ರಾಹ್ಮಣರು ಸಹ ಖಂಡಿತ ಬೇಕು. ಬ್ರಾಹ್ಮಣರ ಹೊರತಾಗಿ ಯಜ್ಞ ಸಫಲ ಆಗುವುದಿಲ್ಲ. ಆದ್ದರಿಂದ ತಂದೆ ಮತ್ತು ಮಕ್ಕಳ ಜನ್ಮದಿನ ಒಟ್ಟಿಗೆ ಇದೆ, ಅಂದರೆ ಜಯಂತಿ ಇದೆ. ಅಂದ ಮೇಲೆ ಮಕ್ಕಳು ಅಂತರಾಳದಲ್ಲಿ ತಂದೆಗೆ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಮತ್ತು ತಂದೆ ಪ್ರತಿ ಬ್ರಾಹ್ಮಣ ಮಕ್ಕಳಿಗೂ ಅಲೌಕಿಕ ಜನ್ಮದ ಸಹಸ್ರಾರು ಕೋಟಿಗಳಿಗಿಂತಲೂ ಹೆಚ್ಚು ಹೃದಯದ ಆಶೀರ್ವಾದಗಳ ಜೊತೆಗೆ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಅಂದ ಮೇಲೆ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಎಲ್ಲರೂ ಕೈ ಅಲುಗಾಡಿಸಿದರು. ಬಹಳ ಒಳ್ಳೆಯದು. 1 ಕೈಯ ಚಪ್ಪಾಳೆ ಇಷ್ಟವಾಗುತ್ತದೆ, 2 ಕೈಯದ್ದಲ್ಲ. ಬಹಳ ಖುಷಿ ಇದೆ ಅಲ್ಲವೇ? ಆದ್ದರಿಂದ ಕೈಗಳು ನಿಲ್ಲುವುದಿಲ್ಲ, ನಡೆಯುತ್ತವೆ. ಪ್ರಪಂಚದಲ್ಲಿ ಭಕ್ತ ಜನರು ಸಹ ಶಿವ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಆದರೆ ಅವರು 1 ದಿನದ್ದು ಜಾಗರಣೆ ಮತ್ತು 1 ದಿನದ ವ್ರತವನ್ನು ಆಚರಿಸುತ್ತಾರೆ. ತಾವು ಮಕ್ಕಳು ಅಜ್ಞಾನದ ನಿದ್ದೆಯಿಂದ ಜಾಗರಣೆಯ ಸಂಕಲ್ಪವನ್ನು 1 ದಿನಕ್ಕಾಗಿ ಮಾಡಿಲ್ಲ. ಜಾಗರಣೆಯನ್ನು ಅವರೂ ಮಾಡುತ್ತಾರೆ. ಆದರೆ ನೀವು 1 ಸಂಗಮ ಯುಗದ ವಜ್ರ ಸಮಾನ ಜನ್ಮ ಜಾಗರಣೆ ಮಾಡಿದ್ದೀರ ಮತ್ತು ಮಾಡುತ್ತಿದ್ದೀರ. ಜಾಗೃತರಾಗಿದ್ದೀರಲ್ಲವೇ? ಈಗ ಮತ್ತೆ ಮಲಗುವುದಿಲ್ಲ ತಾನೆ? ಅಥವಾ ಸ್ವಲ್ಪ ಮಲಗುತ್ತೀರೋ? ಸರಿ, ಮಲಗುವುದಿಲ್ಲ, ಆದರೆ ಸ್ವಲ್ಪ ತೂಕಡಿಸಿ ಬಿಡೋಣ. ಈ ಜಾಗರಣೆಯಾಗಿದೆ. ಯಾವುದರಿಂದ ಸ್ವಯಂ ಅಂತೂ ಜಾಗೃತರಾಗತ್ತೀರ, ಆದರೆ ಅನ್ಯರನ್ನು ಜಾಗೃತಪಡಿಸುತ್ತೀರ. ಜ್ಞಾನದ ಜೀವನದಲ್ಲಿ ಜಾಗರಣೆ ಅಂದರೆ ಅಂಧಕಾರದಿಂದ ಬೆಳಕಿಗೆ ಬರುವುದು. ಈ ಅಲೌಕಿಕ ಜಾಗರಣೆ ಎಲ್ಲರಿಗೂ ಇಷ್ಟವಾಗುತ್ತದೆ ಅಲ್ಲವೇ? ಎಂದಿನಿಂದ ಜನ್ಮ ಪಡೆದಿರೋ, ಜಯಂತಿಯನ್ನು ಆಚರಿಸಿದಿರೋ, ಅಂದಿನಿಂದ ಏನೇನು ವ್ರತ ಮಾಡಿದ್ದೀರ ನೆನಪಿದೆಯಲ್ಲವೇ? ನೆನಪಷ್ಟೇ ಏನು, ನಮಗಂತೂ ಸ್ವಾಭಾವಿಕ ಜೀವನವೇ ವ್ರತದ್ದಾಗಿದೆ ಎಂದು ಮಕ್ಕಳು ಹೇಳುತ್ತಾರೆ. ಪವಿತ್ರ ಆಹಾರ, ಪವಿತ್ರ ವ್ಯವಹಾರ ಮತ್ತು ಪವಿತ್ರ ವಿಚಾರ, ಇದು ಜೀವನವಾಗಿದೆ. 1 ತಿಂಗಳಿಗಾಗಿ 2 ತಿಂಗಳಿಗಾಗಿ ಅಲ್ಲ. ಜೀವನವೇ ವ್ರತ ಧಾರಣೆ ಮಾಡಿಕೊಳ್ಳುವಂಥದ್ದಾಗಿದೆ. ಸ್ವಾಭಾವಿಕವಾಗಿದೆ ಮತ್ತು ಸ್ವಭಾವವಾಗಿದೆ. ಪವಿತ್ರತೆಯ ಸ್ವಭಾವ ಆಗಿದೆಯಲ್ಲವೇ? ಸ್ವಭಾವವಾಗಿದೆಯೋ ಅಥವಾ ಮಾಡಿಕೊಳ್ಳಬೇಕು? ಆಗಿದೆ ತಾನೆ. ಕೇವಲ ತಲೆ ಆಡಿಸಿ ಸಾಕು. ಆಗಿದೆಯೇ? ಅಪವಿತ್ರತೆಯ ಸ್ವಭಾವದಿಂದ ಸಮಾಪ್ತಿಯಾಗಿ ಮತ್ತು ಪವಿತ್ರತೆ ಜೀವನದಲ್ಲಿ ಸಮಾವೇಶವಾಗಿದೆ. ಅಂತಹ ವಜ್ರ ಸಮಾನ ಶಿವ ಜಯಂತಿ ಅಥವಾ ಸಾಲಿಗ್ರಾಮ ಜಯಂತಿಯನ್ನು ಆಚರಿಸಿದಿರಿ. 4 ದಿಕ್ಕಿನ ದೇಶ ವಿದೇಶದ ಮಕ್ಕಳು ಸಹ ಜೊತೆಯಲ್ಲಿ ಆಚರಿಸುತ್ತಿದ್ದಾರೆ. 4 ದಿಕ್ಕಿನಲ್ಲಿ ತಂದೆ ಜೊತೆ ಮತ್ತು ತಮ್ಮ ಜೊತೆಯಲ್ಲಿ ಅವರೂ ಸಹ ಎಷ್ಟು ಖುಷಿಪಡುತ್ತಿದ್ದಾರೆ ಎಂಬುದನ್ನು ಬಾಪ್ತಾದ ನೋಡುತ್ತಿದ್ದಾರೆ. ಇಂದಿನ ದಿನ ವಿಶೇಷವಾಗಿ ಭಕ್ತ ಜನರು
ತಮ್ಮ ನೆನಪಾರ್ಥವಾಗಿ ಬಲಿಯನ್ನೂ ಅರ್ಪಿಸುತ್ತಾರೆ. ತಾವೆಲ್ಲರೂ ಮನವಚನ ಕರ್ಮದಿಂದ ತಂದೆಯ ಮುಂದೆ ಸಮರ್ಪಿತರಾಗುತ್ತೀರ. ಅದರದ್ದೇ ನೆನಪಾರ್ಥವಾಗಿ ಭಕ್ತ ಜನರು ತನ್ನನ್ನು ಬಲಿಯಾರಿಯಾಗಿ ಅರ್ಪಿಸುವುದಿಲ್ಲ, ಕುರಿಯನ್ನು ಬಲಿ ಅರ್ಪಿಸಿಬಿಡುತ್ತಾರೆ. ಇನ್ನೇನೂ ಸಿಗಲಿಲ್ಲ, ಕುರಿಯೇ ಏಕೆ ಸಿಕ್ಕಿತ್ತು? ಇದರ ರಹಸ್ಯವನ್ನೂ ಸಹ ತಾವು ತಿಳಿದಿದ್ದೀರ. ಏಕೆಂದರೆ ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ದೇಹಾಭಿಮಾನದ ಕಾರಣ ನನ್ನತನವಾಗಿದೆ. ಈ ನನ್ನತನ ಎಂಬುದನ್ನು ಅರ್ಪಣೆ ಮಾಡಿದಾಗಲೇ ಬ್ರಾಹ್ಮಣರಾಗುತ್ತೀರ. ಅಂದ ಮೇಲೆ ಕುರಿಯು ಏನು ಮಾಡುತ್ತದೆ? ಮೇ ಮೇ ಅಂದ ಮೇಲೆ ಇದು ದೇಹಾಭಿಮಾನದ ನಾನತ್ವದ ಗುರುತಾಗಿದೆ. ಮತ್ತು ದೇಹಾಭಿಮಾನದ ನನ್ನತನ ಬಹಳ ಸೂಕ್ಷ್ಮವೂ ಆಗಿದೆ, ಹಾಗೂ ಭಿನ್ನ ಭಿನ್ನ ಪ್ರಕಾರದ್ದೂ ಇದೆ. ಎಲ್ಲದಕ್ಕಿಂತ ಮೊದಲ ನಾನತ್ವ ನಾನು ಶರೀರವಾಗಿದ್ದೇನೆ, ಎಂತಹ ವ್ಯಕ್ತಿಯಾಗಿದ್ದೇನೆ ಎಂಬುದು. ನಂತರ ಮುಂದೆ ಹೋದರೆ ಸಂಬಂಧದಲ್ಲಿ ಸಿಕ್ಕಾಕಿಕೊಳ್ಳುವುದರದ್ದೂ ಸಹ ಭಿನ್ನ ಭಿನ್ನ ನಾನತ್ವವಿದೆ. ಇನ್ನೂ ಮುಂದೆ ಹೋದರೆ ಭಿನ್ನ ಭಿನ್ನ ಪೊಸಿಷನ್ದೂ ಸಹ ನಾನತ್ವವಿದೆ. ಅದಕ್ಕಿಂತಲೂ ಸೂಕ್ಷ್ಮವಾಗಿ ತನ್ನ ವಿಶೇಷತೆಯ ನನ್ನತನ ಮೇಲಿನಿಂದ ಕೆಳಗೆ ಕರೆತರುತ್ತದೆ. ಪ್ರತಿಯೊಬ್ಬರಲ್ಲಿಯೂ ವಿಶೇಷತೆ ಇದೆ. ಸ್ಥೂಲವಾಗಿ ಆಗಲಿ ಸೂಕ್ಷ್ಮವಾಗಿ ಆಗಲಿ ಯಾವುದೇ ವಿಶೇಷತೆ ಇಲ್ಲದ ಮನುಷ್ಯಾತ್ಮರು ಯಾರೂ ಇಲ್ಲ. ಜ್ಞಾನಿ ಜೀವನದಲ್ಲಿಯೂ ಪ್ರತಿ ಬ್ರಾಹ್ಮಣರ ಒಳಗೆ ಕಡೇ ಪಕ್ಷ ಒಂದು ವಿಶೇಷತೆ ಅವಶ್ಯವಾಗಿದೆ. ಆದರೆ ಜ್ಞಾನಿ ಜೀವನದಲ್ಲಿ ವಿಶೇಷತೆ ಪರಮಾತ್ಮನ ಕೊಡುಗೆಯಾಗಿದೆ, ಪರಮಾತ್ಮನ ಉಡುಗೊರೆಯಾಗಿದೆ. ಪರಮಾತ್ಮನ ಉಡುಗೊರೆಯನ್ನು ದೇಹಾಭಿಮಾನಕ್ಕೆ ವಶರಾಗಿ ನನ್ನತನದಲ್ಲಿ ತರುತ್ತಾರೆ. ನಾನು ಹೀಗಿದ್ದೇನೆ ಎಂಬುದು ರಾಯಲ್ ಅಭಿಮಾನ ಅತ್ಯಂತ ದೊಡ್ಡ ನಾನತ್ವವಾಗಿದೆ. ಅಂದ ಮೇಲೆ ಸಮರ್ಪಣೆಯಂತೂ ಆಗೇ ಇದ್ದೀರ. ಆದರೆ ಮುಂದೆ ಏನು ನೋಡಬೇಕು? ಶಿಕ್ಷಕಿಯರೆಲ್ಲರೂ ತಮ್ಮನ್ನು ಏನೆಂದು ಹೇಳುತ್ತೀರ? ಸಮರ್ಪಣೆ ಎಂದಲ್ಲವೇ? ಶಿಕ್ಷಕಿಯರೆಲ್ಲರೂ ಸಮರ್ಪಣೆ ಆಗಿದ್ದೀರೆ. ಒಳ್ಳೆಯದು. ಪ್ರವೃತ್ತಿಯಲ್ಲಿರುವವರು ಸಮರ್ಪಣೆ ಆಗಿದ್ದೀರೋ? ಹೌದೋ ಅಥವಾ ಇಲ್ಲವೋ? ಪಾಂಡವರು ಸಮರ್ಪಣೆ ಆಗಿದ್ದೀರ. ಬಹಳ ಒಳ್ಳೆಯದು, ಶುಭಾಶಯಗಳು. ಮುಂದೇನು ಮಾಡಬೇಕು? ಸಮರ್ಪಣೆಯಂತೂ ಆದಿರಿ, ಬಹಳ ಒಳ್ಳೆಯದು. ಈಗ ಮುಂದೆ ಪರಿಶೀಲನೆ ಮಾಡಿಕೊಳ್ಳಿರಿ. ಏನನ್ನೋ ಎಂದು ತಿಳಿಸಲೇ? ಸಮರ್ಪಣೆಯಂತೂ ಆಗಿದ್ದೇವೆ ಅಲ್ಲವೇ ಎಂದು ನೀವು ಹೇಳುತ್ತೀರ. ನಂತರ ಏನು ಮಾಡಬೇಕು? ಒಂದು, ಸಮರ್ಪಣೆಯಾಗುವುದು, ಹಾಗೂ ಮುಂದೆ ಸರ್ವ ಸಮರ್ಪಣೆಯಾಗುವುದು. ಸರ್ವದಲ್ಲಿ ವಿಶೇಷ ಅಂಡರ್ಲೈನ್ ಇದೆ. ತನ್ನ ಮನಸ್ಸು ಬುದ್ಧಿ ಸಂಸ್ಕಾರ ಸಹಿತವಾಗಿ ಸಮರ್ಪಣೆ. ಏಕೆಂದರೆ ಎಷ್ಟು ಮುಂದುವರಿಯುತ್ತೀರೋ ಪುರುಷಾರ್ಥದಲ್ಲಿ ತೀವ್ರ ವೇಗದಿಂದ ಹೆಜ್ಜೆ ಇಡುತ್ತೀರ, ಹಾಗೂ ಇಡುತ್ತಲೂ ಇದ್ದೀರ. ಆದರೆ ವರ್ತಮಾನ ವಾಯುಮಂಡಲ ಪ್ರಮಾಣ ಬ್ರಾಹ್ಮಣ ಜೀವನದಲ್ಲಿಯೂ ಮನಸ್ಸು ಮತ್ತು ಬುದ್ಧಿಯ ಮೇಲೆ ವ್ಯರ್ಥದ ಪ್ರಭಾವ ಕೆಟ್ಟದಲ್ಲ, ಕೆಟ್ಟದು ಸಮಾಪ್ತಿಯಾಗಿದೆ. ಆದರೆ ವ್ಯರ್ಥ ಮತ್ತು ನಕಾರಾತ್ಮಕತೆಯ ಪ್ರಭಾವ ಹೆಚ್ಚು ಇದೆ. ಆದ್ದರಿಂದ ಯಥಾರ್ಥ ಮತ್ತು ಸತ್ಯ ನಿರ್ಣಯ ಮಾಡುವ ಅರಿವಿನ ಶಕ್ತಿ ಕಡಿಮೆಯಾಗುತ್ತದೆ. ತಿಳುವಳಿಕೆಯಿಂದ ಅನುಭೂತಿಯಾಗುತ್ತದೆ, ಹೌದು ಇದು ತಪ್ಪು, ಇದು ಸರಿಯಲ್ಲ ಎಂದು. ಆದರೆ ಒಂದು ವಿವೇಕದಿಂದ ಅರಿವು, ಮತ್ತೊಂದು ಹೃದಯದಿಂದ ಅರಿವು. ಒಂದು ವೇಳೆ ಹೃದಯದಿಂದ ಯಾವುದೇ ವಿಚಾರದ ಅರಿವು ಮಾಡಿಕೊಂಡರೆ ಜಗತ್ತು ಬದಲಾದರೂ ಸ್ವಯಂ ಬದಲಾಗುವುದಿಲ್ಲ. ಮತ್ತು ಸಂಸ್ಕಾರ ಹಳೆಯ 63 ಜನ್ಮಗಳದ್ದಿರುವ ಕಾರಣ ಸ್ವಾಭಾವಿಕವಾಗಿದೆ. ಯಾವುದನ್ನು ಮತ್ತೊಂದು ಶಬ್ದಗಳಲ್ಲಿ ಇದು ತಪ್ಪಲ್ಲ, ಆದರೆ ನನ್ನ ನೇಚರ್ ಎಂದು ಹೇಳುತ್ತೀರ. ಅಂದ ಮೇಲೆ ಹಳೆಯ ಸಂಸ್ಕಾರಗಳು ಕೆಲವು ಅಳಿಸಿವೆ, ಕೆಲವು ದಮನವಾಗಿವೆ, ನಂತರ ಹೊರಬರುತ್ತವೆ. ಆದರೆ ಸರ್ವ ಸಮರ್ಪಣೆಯ ಅರ್ಥ ಮನದ ಭಾವ ಮತ್ತು ಭಾವನೆ ಪ್ರತಿ ಆತ್ಮದ ಬಗ್ಗೆ ಪರಿವರ್ತನೆಯಾಗಬೇಕು ಎಂದಾಗಿದೆ. ಎಂಥದ್ದೇ ಆತ್ಮವಾಗಿರಲಿ, ಭಿನ್ನ ಭಿನ್ನವಂತೂ ಆಗೇ ಇರುತ್ತಾರೆ. ಕಲ್ಪವೃಕ್ಷವಾಗಿರುವುದರಿಂದ
ವೆರೈಟಿ ಇಲ್ಲದಿದ್ದರೆ ಶೋಭೆ ಇರುವುದಿಲ್ಲ. ಆದರೆ ಪ್ರತಿ ಆತ್ಮದ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆ ಎಂದು ಅದಕ್ಕೆ ಬಾಪ್ದಾದ ಹೇಳುತ್ತಾರೆ. ಅಶುಭ ಭಾವನೆಯನ್ನೂ ಸಹ ಪರಿವರ್ತನೆ ಮಾಡಿ ಶುಭ ಭಾವನೆಯನ್ನಿಟ್ಟುಕೊಳ್ಳುವುದು ಅಥವಾ ಶುಭ ಭಾವನೆಯನ್ನು ಕೊಡುವುದು. ಪ್ರತಿ ಆತ್ಮದ ಬಗ್ಗೆ ಶುಭ ಕಾಮನೆ, ಇವರು ಅವಶ್ಯವಾಗಿ ಬದಲಾಗುತ್ತಾರೆ ಎಂದು. ಇವರಂತೂ ಬದಲಾಗುವುದೇ ಇಲ್ಲ ಎಂದಲ್ಲ, ಇವರು ಬದಲಾಗುವುದೇ ಇಲ್ಲ ಎಂದು ಅವರ ಪ್ರತಿಯಾಗಿ ನ್ಯಾಯಾಧೀಶರಾಗಿ ತೀರ್ಮಾನ ಕೊಡಬೇಡಿ. ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡಿ ಸತೋಗುಣಿ ಮಾಡಲೇಬೇಕು, ಆಗಲೇಬೇಕು ಎಂಬ ಸವಾಲೊಡ್ಡಿದ್ದೀರ. ಆಗುತ್ತದೆ, ಆಗುವುದಿಲ್ಲ ಎಂಬ ಪ್ರಶ್ನೆ ಇಲ್ಲ. ಆಗಲೇಬೇಕು ಎಂಬ ಶಬ್ದಕ್ಕೆ ಅಂಡರ್ಲೈನ್ ಮಾಡಿದ್ದೀರ. ಅಂದ ಮೇಲೆ ಪ್ರಕೃತಿಯನ್ನು ಬದಲಾಯಿಸಬಹುದು, ಆತ್ಮವನ್ನು ಬದಲಾಯಿಸಲು ಸಾಧ್ಯವಿಲ್ಲವೇನು? ಆತ್ಮವಂತೂ ಪ್ರಕೃತಿಯ ಪುರುಷನಾಗಿದೆ. ಅಂದ ಮೇಲೆ ಪ್ರಕೃತಿ ಬದಲಾಗಿ ಪುರುಷ ಬದಲಾಗುವುದಿಲ್ಲವೇನು? ಅಂದ ಮೇಲೆ ವರ್ತಮಾನ ಸಮಯದಲ್ಲಿ ಈ ಮನಸ್ಸು, ಬುದ್ಧಿ, ಸಂಸ್ಕಾರದ ಸ್ವಯಂನ ಪರಿವರ್ತನೆ ಮತ್ತು ಸರ್ವರ ಪರಿವರ್ತನೆಯೇ ಸೇವೆಯಾಗಿದೆ. ಈ ವರ್ಷದಲ್ಲಿ ಏನು ಮಾಡಬೇಕು ಎಂದು ಎಲ್ಲರೂ ಕೇಳುತ್ತೀರ. ಅಂದ ಮೇಲೆ ಡಬಲ್ ಸೇವೆ ಮಾಡಬೇಕು. ಒಂದಂತೂ ಸ್ವಯಂವನ್ನು ಸರ್ವ ಸಮರ್ಪಣೆ, ಮತ್ತು ಎಷ್ಟು ಸ್ವಯಂವನ್ನು ಸಮರ್ಪಣೆ ಮಾಡಿರಿ ಎಂದರೆ ನಿಮ್ಮ ವಾಯುಮಂಡಲ ತರಂಗಗಳು, ನಿಮ್ಮ ಸಂಘ, ನಿಮ್ಮ ಹೃದಯದ ಸಹಯೋಗ, ನಿಮ್ಮ ಹೃದಯದ ಆಶೀರ್ವಾದಗಳು ಅನ್ಯರಿಗೂ ಸಹಜವಾಗಿ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಸಹಯೋಗ ನೀಡಲಿ. ಅಷ್ಟು ಸ್ವಪರಿವರ್ತನೆ ಮಾಡಿಕೊಳ್ಳಬೇಕು, ಸ್ವ ಸಮರ್ಪಿತ ಮಾಡಿಕೊಳ್ಳಬೇಕು. ಒಂದು ಈ ಸೇವೆ ಹಾಗೂ ಮತ್ತೊಂದು ಲೋಕ ಸೇವೆ. ಫಲಿತಾಂಶದಲ್ಲಿ ನಾಲ್ಕೂ ದಿಕ್ಕಿನ ದೇಶದಲ್ಲಿ, ವಿದೇಶದಲ್ಲಿ, ಹಳ್ಳಿಗಳಲ್ಲಿ ಎಲ್ಲ ಬ್ರಾಹ್ಮಣ ಮಕ್ಕಳು ಇದುವರೆಗೂ ಏನು ಸೇವೆಯನ್ನು ಮಾಡಿದ್ದಾರೋ ತಂದೆಯ ಪ್ರೇಮದಿಂದ ಮಾಡಿದ್ದಾರೆ ಎಂಬುದನ್ನು ನೋಡಲಾಗಿದೆ. ಅದಕ್ಕೆ ಬಾಪ್ದಾದರವರು ಬಹಳ 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 ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಮುಂದೇನು ಮಾಡಬೇಕು? ಯಾರು ಬ್ರಾಹ್ಮಣರಾಗಿದ್ದಾರೋ ಬ್ರಾಹ್ಮಣರದ್ದೂ ಸಹ ವೃದ್ಧಿ ಇದೆ. ಇನ್ನೂ ಸಹ ತೀವ್ರ ವೇಗದ ವೃದ್ಧಿಯಾಗಬೇಕೆಂದು ಬಾಪ್ದಾದ ನೋಡಿದರು. ಆದರೆ ಜೊತೆಯಲ್ಲೇನೋ ಲೋಕಪ್ರಿಯ ಸೇವೆ ಮಾಡಿದ್ದೀರ. ಭಿನ್ನ ಭಿನ್ನ ಪ್ರಾಜೆಕ್ಟ್ ಮುಖಾಂತರ ಸೇವೆ ನಡೆಯುತ್ತಿದೆ. ಅದು ಬಹಳ ಚೆನ್ನಾಗಿದೆ. ಈಗ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಸಹಯೋಗಿ ಆತ್ಮಗಳು ಚೆನ್ನಾಗಿ ನಿಮಿತ್ತರಾಗಿದ್ದಾರೆ. ಸಹಯೋಗಿಯಂತೂ ಬಹಳ ಒಳ್ಳೆಯವರಾಗಿದ್ದಾರೆ. ಒಂದು ಹೆಜ್ಜೆ ಸಹಯೋಗದ್ದಾಗಿದೆ. ಒಂದು ಹೆಜ್ಜೆಯನ್ನಂತೂ ಮುಂದಿಟ್ಟಿದ್ದೀರ. ಆದರೆ ಎರಡನೇ ಹೆಜ್ಜೆ ಸಹಜಯೋಗಿ ಕರ್ಮಯೋಗಿಯದ್ದಾಗಿದೆ. ಕರ್ಮಯೋಗಿ ಹಾಗೂ ಸಹಜ ಯೋಗಿಯೂ ಸಹ ಕೆಲವರು ಆಗುತ್ತಿದ್ದಾರೆ. ಇದು ಸಹ ಎರಡನೇ ಹಂತವಾಗಿದೆ. ಈಗ ಅಂತಹ ಆತ್ಮಗಳು ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಸ್ಟೇಜ್ ಮೇಲೆ ಪಾತ್ರ ಮಾಡಲಿ. ಮೈಕ್ ಸ್ಟೇಜ್ನ ಮೇಲೆ ಇರುತ್ತಾರೆ ಅಲ್ಲವೇ? ಅಂದ ಮೇಲೆ ಮೈಕಾಗಿ ಸೇವೆಯ ಸ್ಟೇಜ್ ಮೇಲೆ ಪ್ರತ್ಯಕ್ಷ ಸ್ವರೂಪದಲ್ಲಿಯೂ ಖಂಡಿತ ಬರುತ್ತಾರೆ. ನೀವು ಮೈಟ್ ಆಗಿದ್ದೀರ, ಅವರು ಮೈಕ್. ಹೇಗೆ ಬ್ರಹ್ಮ ತಂದೆ ಅವ್ಯಕ್ತ ರೂಪದಲ್ಲಿ ಮೈಟ್ ಆಗಿದ್ದಾರೆ ಹಾಗೂ ತಾವು ಮಕ್ಕಳನ್ನು ಮೈಕ್ ಮಾಡಿದ್ದಾರೆ, ಅದೇ ರೀತಿ ತಾವು ಮೈಟ್ ಆಗಿ ಮತ್ತು ಅಂತಹ ಮೈಕನ್ನು ತಯಾರು ಮಾಡಿ ಇದ್ದಾರೆ. ಬಹಳ ಒಳ್ಳೊಳ್ಳೆಯವರು, ಭರವಸೆ ಉಳ್ಳವರು, ತೀವ್ರ ವೇಗದಲ್ಲಿ ಹೋಗುವವರು. ಕೇವಲ ಈಗ ಅಂತಹ ಆತ್ಮಗಳ ಸಂಪರ್ಕವನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ಏನು ಮಾಡುವುದು, ಹೇಗೆ ಮಾಡುವುದು ಎಂದು ಅವರು ಬಯಸುತ್ತಾರೆ. ಅವರುಗಳಿಗೆ ಮೈಟ್ ಆಗಿ ವಿಧಿಯನ್ನು ಯಾವ ರೀತಿ ತಿಳಿಸಿ ಎಂದರೆ, ಲೌಕಿಕ ವ್ಯವಹಾರ ಮತ್ತು ಅಲೌಕಿಕ ಸೇವೆ ಎರಡರ ಸಮತೋಲನೆ ಇಟ್ಟುಕೊಳ್ಳುತ್ತಾ ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ನ ಲೈನ್ನಲ್ಲಿ ಬರಲಿ. ಅಂತಹವರು ಇದ್ದಾರೆ, ಪ್ರತ್ಯಕ್ಷವಾಗಬೇಕು. ಕೇವಲ ಕನೆಕ್ಷನ್ ಮತ್ತು ಕರೆಂಟ್ ನೀಡಿ. ಆತ್ಮೀಯತೆಯ ಕರೆಂಟ್, ವೈಬ್ರೇಷನ್, ವಾಯುಮಂಡಲದ ಕರೆಂಟ್ ಮತ್ತು ವಿಧಿ
ಯಾವುದರಿಂದ ಸಮತೋಲನೆ ಇಟ್ಟುಕೊಳ್ಳುವಂತಹ ಜೀವನ ಬಹಳ ಚೆನ್ನಾಗಿ ಮತ್ತು ಸಹಜವಾಗಲು ನಿಮಿತ್ತವಾಗಬೇಕು. ಸರಿ ತಾನೆ? ಏನು ಮಾಡಬೇಕು ಎಂಬುದನ್ನು ಕೇಳಿಸಿಕೊಂಡಿದ್ದೀರಾ ಅಲ್ಲವೇ? ಚಿಕ್ಕ ಚಿಕ್ಕ ಹೂಗುಚ್ಛವನ್ನಾದರೂ ತಯಾರು ಮಾಡಿ. ದೊಡ್ಡ ಹೂಗುಚ್ಛವಲ್ಲ, 5 ಹೂಗಳ 10 ಹೂಗಳ ಹೂಗುಚ್ಛವನ್ನಾದರೂ ತನ್ನಿ. ಹಾಗೂ ಪ್ರತಿಯೊಂದು ಕಡೆ ಬಾಪ್ದಾದರವರ ದೃಷ್ಟಿಯಲ್ಲಿದೆ. ಕೇಳಿದಿರ? ಪಾಂಡವರು ಕೇಳಿಸಿಕೊಂಡಿರ? ಬಹಳ ಒಳ್ಳೆಯದು. ಡಬಲ್ ವಿದೇಶಿಗಳು ನೆಗೆಯುವುದಲ್ಲ, ಆದರೆ ಹಾರುತ್ತಿದ್ದಾರೆ ಅಂದ ಮೇಲೆ ಮೊದಲ ಹೂಗುಚ್ಛವನ್ನು ವಿದೇಶದವರು ತರುತ್ತಾರೋ ಅಥವಾ ಭಾರತ ತರುತ್ತದೆಯೋ? ಯಾರು ತರುತ್ತಾರೆ? ಇಬ್ಬರೂ ಜೊತೆಯಲ್ಲಿ ತರುತ್ತೀರೇನು? ಒಂದು ಕಡೆಯಿಂದ ವಿದೇಶದ್ದು, ಮತ್ತೊಂದು ಕಡೆಯಿಂದ ಭಾರತದ್ದು. 2 ಹೂಗುಚ್ಛಗಳು ವೇದಿಕೆಯ ಮೇಲೆ ಬರುತ್ತವೆ. ಹೇಗೆ ಈ ಸಮಾರಂಭವನ್ನು ಆಚರಿಸುತ್ತೀರೋ ಹಾಗೆ ಆ ಸಮಾರಂಭವನ್ನು ಆಚರಿಸಲಾಗುತ್ತದೆ. 2 ಹೂಗುಚ್ಛಗಳದ್ದು, ಭಾರತದ್ದು ಸಹ ವಿದೇಶದ್ದು ಸಹ. ಸರಿಯೇ? ವಿದೇಶದವರು ಏನೆಂದು ತಿಳಿಯುತ್ತೀರ? ಸರಿ ಇದೆಯೇ? ಅಂದ ಮೇಲೆ ಮುಂದಿನ ಸೀಸನ್ನಲ್ಲಿ ತರುತ್ತೀರ? ತರಬೇಕು. ಭಾರತದವರು ತರುತ್ತೀರ? ಲೌಕಿಕ ಮತ್ತು ಅಲೌಕಿಕ ಕರ್ತವ್ಯದ ಸಮತೋಲನೆ ಉಳ್ಳವರು. ತಾವು ಹೇಗೆ ಕೇವಲ ಬ್ರಾಹ್ಮಣ ಜೀವನದವರಲ್ಲ, ಲೌಕಿಕವೂ ಅಲೌಕಿಕವೂ ಅವರುಗಳ ಪ್ರಭಾವ ಹೆಚ್ಚು ಬೀರುತ್ತದೆ. ತಾವು ಜನರಿಂದಂತೂ ದೃಷ್ಟಿ ತೆಗೆದುಕೊಳ್ಳಲು ಬರುತ್ತಾರೆ. ಒಳ್ಳೆಯದು. ಜಯಂತಿ ಅಕ್ಕ, ಏನು ಯೋಚಿಸುತ್ತಿದ್ದೀರ? ಹೆಸರನ್ನು ಯೋಚಿಸುತ್ತಿದ್ದೀರಿ ಏನು? ಈ ನಿರ್ಮಲ ಮೋಹಿನಿ ಹೆಸರನ್ನು ಯೋಚಿಸುತ್ತಿದ್ದೀರ ಅಲ್ಲವೇ? ಇಲ್ಲಿ ಪಾಂಡವರು ನೋಡಿ. ಭಾರತದ ಪಾಂಡವರೇನು ಕಡಿಮೆ ಇಲ್ಲ, ಸುಭಾನಲ್ಲ ಆಗಿದ್ದಾರೆ. ಇಲ್ಲಿ ನೋಡಿ, ಕೆಲವರಂತೂ ಕುಳಿತೂ ಇದ್ದಾರೆ. ಈ ಬ್ರೈನ್ ಮುಂದೆ ಕುಳಿತಿದ್ದಾರೆ ಅಲ್ಲವೇ? ಆಸ್ಟ್ರೇಲಿಯಾದ ಬ್ರೈನ್ ಸಹೋದರರೊಡನೆ ಹೂಗುಚ್ಛವನ್ನು ತಯಾರು ಮಾಡಬೇಕಲ್ಲವೇ? ಬಹಳ ಒಳ್ಳೊಳ್ಳೆಯ ಏನು ಹೆಸರು ಕೊಡುತ್ತೀರ? NCO ಚೆನ್ನಾಗಿದೆ. ವಿದೇಶದ NCOನವರು ಕೈಯೆತ್ತಿ. NCO ಆಗುವುದು ಸಹಜವಲ್ಲ, ಚಮತ್ಕಾರ ಮಾಡಬೇಕಾಗುತ್ತದೆ. ಮಾಡಬಹುದು, ಏನು ದೊಡ್ಡ ಮಾತಲ್ಲ. ಏಕೆಂದರೆ ಭೂಮಿ ತಯಾರಾಗಿದೆ, ಬೀಜವೂ ಬಿದ್ದಿದೆ. ಕೇವಲ ಪಾಲನೆಯ ನೀರು ನೀಡಬೇಕು. ಈಗ ಬೀಜಕ್ಕೆ ಪಾಲನೆಯ ನೀರು ಬೇಕು. ಒಳ್ಳೆಯದು. ಶಿಕ್ಷಕಿಯರು ಸಹ ಬಹಳ ಮಂದಿ ಬಂದಿದ್ದಾರೆ. ಶಿಕ್ಷಕಿಯರಿಗೂ ಶುಭಾಶಯಗಳು. ನೀವುಗಳೇ ಸೇವೆ ಮಾಡಿದ್ದೀರ ತಾನೆ? ಅಂದ ಮೇಲೆ ಸೇವೆಯ ಶುಭಾಶಯಗಳು. ಒಳ್ಳೆಯದು. ಗುಜರಾತ್ನ ಸ್ಥಿತಿ ಹೇಗಿದೆ? ಗುಜರಾತ್ನಲ್ಲಿ ಬಹಳ ದೊಡ್ಡ ಭೂಕಂಪ ಬಂದಿತು. ಗುಜರಾತ್ನಿಂದ ಏರುಪೇರು ಶುರುವಾಗಿದೆ. ಹೆಚ್ಚು ಏರುಪೇರು ಗುಜರಾತ್ ಮತ್ತು ವಿದೇಶದಲ್ಲಿಯೂ ಸ್ವಲ್ಪ ಸ್ವಲ್ಪ ಶುರುವಾಗಿದೆ. ಹೆದರಿಕೊಳ್ಳುವುದಿಲ್ಲ ತಾನೆ? ಭೂಮಿಯಂತೂ ಅಲುಗಾಡುತ್ತದೆ, ಆದರೆ ಹೃದಯವಂತೂ ಅಲುಗಾಡುವುದಿಲ್ಲ ತಾನೆ? ಎಲ್ಲಿ ಭೂಮಿ ಅಲುಗಾಡಿದೆಯೋ, ನಷ್ಟವಾಗಿದೆಯೋ, ಅಲ್ಲಿಂದ ಯಾರು ಬಂದಿದ್ದಾರೆಯೋ ಅವರು ಕೈಯೆತ್ತಿ. ಅಹಮದಾಬಾದ್ನವರು ಸಹ ಎದ್ದು ನಿಲ್ಲಿ. ಒಳ್ಳೆಯದು. ಹೃದಯ ಅಲುಗಾಡಿತೋ ಅಥವಾ ಭೂಮಿ ಅಲುಗಾಡಿತೋ? ಏನಾಯಿತು? ಹೃದಯದಲ್ಲಿ ಸ್ವಲ್ಪ ಹೀಗೀಗೆ ಆಯಿತೆ? ಆಗಲಿಲ್ಲ. ಸಾಹಸಿಗಳಾಗಿದ್ದೀರ. ಮಕ್ಕಳು ತನ್ನ ಧೈರ್ಯ ಮತ್ತು ತಂದೆಯ ಛತ್ರಛಾಯೆಯಿಂದ ತನ್ನ ರೆಕಾರ್ಡ್ ಚೆನ್ನಾಗಿಟ್ಟಿರುವುದನ್ನು ಬಾಪ್ದಾದ ನೋಡಿದರು. ಯಾರೂ ಅನುತ್ತೀರ್ಣರಾಗಲಿಲ್ಲ, ಎಲ್ಲರೂ ಉತ್ತೀರ್ಣರಾದರು. ಕೆಲವರು ಸ್ವಲ್ಪ, ಕೆಲವರು ಹೆಚ್ಚು. ಪ್ರತಿ ಸ್ಥಳದಲ್ಲೂ ಕ್ರಮಾನುಸಾರವಾಗಿಯಂತೂ ಎಲ್ಲರೂ ಇದ್ದೇ ಇರುತ್ತಾರೆ. ಆದರೆ ಉತ್ತೀರ್ಣರಾಗಿದ್ದೀರ. ಶುಭಾಶಯಗಳು. ಎಲ್ಲದಕ್ಕಿಂತ ಹೆಚ್ಚು ನಾಜೂಕು ಸ್ಥಾನದಿಂದ ಯಾರು ಬಂದಿದ್ದೀರ? ಒಬ್ಬರು ಬುಜ್ ಮತ್ತು ಮತ್ತೊಬ್ಬರು ಬಚಾವುವಿನ ಸಹೋದರಿ ಬಂದಿದ್ದಾರೆ. ಒಳ್ಳೆಯದು. ಬುಜ್ನಲ್ಲಿ ತಾವಂತೂ 1000 ಭುಜಗಳುಳ್ಳವರ ಜೊತೆಯಲ್ಲಿದ್ದಿರಿ. ಒಳ್ಳೆಯದು. ಪರೀಕ್ಷೆಯಲ್ಲಿ ಉತ್ತೀರ್ಣರಾದಿರಿ. ಬಹಳ ಒಳ್ಳೆಯದು ಮಾಡಿದಿರಿ. ಮುಂದೆಯೂ ಅಲುಗಾಡಬಾರದು. ಈಗಂತೂ ಆಗತ್ತಿರುತ್ತದೆ, ಗಾಬರಿಯಾಗಬೇಡಿ. ಪ್ರತಿನಿತ್ಯ ಆಗತ್ತದೆ, ಆಗಲಿ ಬಿಡಿ. ನೋಡಿ, ಪರಿವರ್ತನೆಯಂತೂ ಆಗಬೇಕಲ್ಲವೇ?
ಅಂದ ಮೇಲೆ ಪ್ರಕೃತಿಯೂ ಸಹ ತನ್ನ ಕೆಲಸವನ್ನಂತೂ ಮಾಡುತ್ತದೆಯಲ್ಲವೇ? ಮನುಷ್ಯಾತ್ಮರು ಪ್ರಕೃತಿಯನ್ನು ತಮೋಗುಣಿ ಮಾಡಿಬಿಟ್ಟಿದ್ದಾರೆ ಎಂದಾಗ ಅದು ತನ್ನ ಕೆಲಸವನ್ನಂತೂ ಮಾಡುತ್ತದೆಯಲ್ಲವೇ? ಆದರೆ ಪ್ರತಿ ಆಟ, ಡ್ರಾಮಾದ ಆಟದಲ್ಲಿ ಇದೂ ಸಹ ಆಟವಾಗಿದೆ. ಆಟವನ್ನು ನೋಡುತ್ತಾ ತನ್ನ ಸ್ಥಿತಿಯನ್ನು ಏರುಪೇರು ಮಾಡಿಕೊಳ್ಳಬೇಡಿ. ಮಾಸ್ಟರ್ ಸರ್ವಶಕ್ತಿವಂತರ ಸ್ವಸ್ಥಿತಿಯ ಮೇಲೆ ಪರಿಸ್ಥಿತಿ ಪ್ರಭಾವ ಬೀರಬಾರದು. ಇನ್ನೂ ಸಹ ಆತ್ಮಗಳಿಗೆ ಮಾನಸಿಕ ಚಿಂತೆಗಳಿಂದ ಬಿಡಿಸುವ ನಿಮಿತ್ತರಾಗಿ, ಏಕೆಂದರೆ ಮನಸ್ಸಿನ ಚಿಂತೆಯನ್ನು ತಾವು ಮೆಡಿಟೇಷನ್ನಿಂದಲೇ ಅಳಿಸಲು ಸಾಧ್ಯ. ವೈದ್ಯರು ತಮ್ಮ ಕೆಲಸ ಮಾಡುತ್ತಾರೆ, ವಿಜ್ಞಾನದವರು ತಮ್ಮ ಕೆಲಸ ಮಾಡುತ್ತಾರೆ, ಸರ್ಕಾರ ತನ್ನ ಕೆಲಸ ಮಾಡುತ್ತದೆ. ಮನಸ್ಸಿನ ಚಿಂತೆ, ಒತ್ತಡವನ್ನು ಅಳಿಸುವುದು ನಿಮ್ಮ ಕೆಲಸವಾಗಿದೆ. ಟೆನ್ಷನ್ ಫ್ರೀ ಜೀವನದ ದಾನ ನೀಡಿ, ಸಹಯೋಗ ನೀಡಿ. ಹೇಗೆ ವರ್ತಮಾನ ಸಮಯದಲ್ಲಿ ದೇಶ ವಿದೇಶದವರು ಸಹಯೋಗಿಯಾಗಿ ಸಹಯೋಗವನ್ನು ಕೊಡುತ್ತಿದ್ದಾರೆಯಲ್ಲವೇ? ಇದು ಬಹಳ ಒಳ್ಳೆಯದನ್ನು ಮಾಡುತ್ತಿದ್ದಾರೆ. ವಿದೇಶದವರಾಗಲಿ ಯಾರೇ ಆಗಿರಲಿ, ಆದರೆ ಭಾರತ ದೇಶದ ಮೇಲೆ ಪ್ರೀತಿ ಇದೆ ಎಂಬುದು ಇದರಿಂದ ಸಾಬೀತಾಗುತ್ತದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಾರ್ಯವನ್ನಂತೂ ಮಾಡುತ್ತಿದ್ದಾರೆ. ನೀವು ನಿಮ್ಮದ್ದನ್ನು ಮಾಡುತ್ತಿದ್ದೀರಿ. ಹೇಗೆ ಬೆಂಕಿ ಬಿದ್ದಾಗ ಬೆಂಕಿ ಆರಿಸುವವರು ಹೆದರಿಕೊಳ್ಳುವುದಿಲ್ಲ, ನಂದಿಸುತ್ತಾರೆ. ಹಾಗೆ ತಾವೆಲ್ಲರೂ ಸಹ ಮನದ ಚಿಂತೆಯ ಬೆಂಕಿಯನ್ನು ನಂದಿಸುವವರಾಗಿದ್ದೀರಿ. ಒಳ್ಳೆಯದು. ಅಂದ ಹಾಗೆ ಗುಜರಾತ್ ಬಲಶಾಲಿಯಾಗಿದೆ ಅಲ್ಲವೇ? ಸಹಸ್ರ ಭುಜಗಳ ಛತ್ರಛಾಯೆಯಲ್ಲಿದ್ದೀರ. ಎಲ್ಲಾದರೂ ಭೂಕಂಪ ಬರಲಿ, ಈಗಂತೂ ಗುಜರಾತ್ನವರನ್ನು ನೋಡಿ ಅನುಭವಿಯಾಗಿದ್ದೀರಲ್ಲವೇ? ಎಲ್ಲಿಯಾದರೂ ಬರಲಿ ನೋಡಿ, ಪ್ರಕೃತಿಯನ್ನು ಯಾರು ನಿಷೇಧಿಸಲು ಸಾಧ್ಯವಿಲ್ಲ. ಗುಜರಾತ್ನಲ್ಲಿ ಆಬೂನಲ್ಲಿ ಬರಬೇಡ, ಬಾಂಬೆಯಲ್ಲಿ ಬರಬೇಡ ಎಂದು ಎಲ್ಲ ಅದು ಸ್ವತಂತ್ರವಾಗಿದೆ. ಆದರೆ ಎಲ್ಲರೂ ತನ್ನ ಸ್ವಸ್ಥಿತಿಯನ್ನು ಅಚಲ ಅಡೋಲ ಮತ್ತು ತನ್ನ ಬುದ್ಧಿಯನ್ನು, ಮನದ ಲೈನನ್ನು ಕ್ಲಿಯರ್ ಆಗಿಟ್ಟುಕೊಳ್ಳಬೇಕು. ರೇಖೆ ಸ್ಪಷ್ಟವಾಗಿದ್ದರೆ ಪ್ರೇರೇಪಣೆ ಸಿಗುತ್ತದೆ. ಬಾಗ್ದಾದರವರು ಮೊದಲೂ ಸಹ ತಿಳಿಸಿದ್ದರು, ಅವರುಗಳದ್ದು ವೈರ್ಲೆಸ್ ಆಗಿದೆ, ನಿಮ್ಮದು ವಾಯ್ಸ್ಲೆಸ್ ಬುದ್ಧಿಯಾಗಿದೆ ಎಂದು. ಏನು ಮಾಡಬೇಕು, ಏನು ಆಗಬೇಕು ಎಂಬ ನಿರ್ಣಯ ಸ್ಪಷ್ಟ ಮತ್ತು ಶೀಘ್ರವಾಗಿ ಆಗುತ್ತದೆ. ಹೊರಗೆ ಬರಬೇಕು ಎಂದು ಯೋಚಿಸುತ್ತಿರುವುದು, ಒಳಗೆ ಕೂರುವುದು, ಬಾಗಿಲಲ್ಲಿ ಕೂರುವುದು, ಚಾವಣಿಯಲ್ಲಿ ಕೂರುವುದು ಆ ರೀತಿಯಲ್ಲ. ಸುರಕ್ಷತೆ ಇರುವಲ್ಲಿಯೇ ನಿಮ್ಮ ಕಾಲುಗಳು ನಡೆಯುತ್ತವೆ. ಹಾಗೂ ಒಂದು ವೇಳೆ ತುಂಬ ಗಾಬರಿಯಾದರೆ, ಗಾಬರಿಯಂತೂ ಆಗಬಾರದು, ಆದರೆ ಬಹಳ ಗಾಬರಿಯಾದರೆ, ಬಹಳ ಭಯವಾದರೆ, ಮಧುಬನ ಆಶ್ರಯ ತಾಣ ನಿಮ್ಮದಾಗಿದೆ. ಹೆದರಬೇಡಿ. ಈಗಂತೂ ಏನೂ ಇಲ್ಲ, ಈಗಂತೂ ಎಲ್ಲವೂ ಆಗಬೇಕು. ಹೆದರಬೇಡಿ. ಆಟವಾಗಿದೆ. ಪರಿವರ್ತನೆ ಆಗಬೇಕಲ್ಲವೇ? ವಿನಾಶವಲ್ಲ, ಪರಿವರ್ತನೆಯಾಗಬೇಕು. ಎಲ್ಲರಲ್ಲಿ ವೈರಾಗ್ಯ ವೃತ್ತಿ ಉತ್ಪನ್ನವಾಗಬೇಕು. ದಯಾಹೃದಯಿಯಾಗಿ ಸರ್ವ ಶಕ್ತಿಗಳ ಮುಖಾಂತರ ಸಕಾಶ್ ನೀಡಿ ದಯೆ ತೋರಿ. ಅರ್ಥವಾಯಿತೆ? ಒಳ್ಳೆಯದು. ಈಗ ಒಂದು ಕ್ಷಣದಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ಏಕಾಗ್ರ ಮಾಡಬಹುದೇ? ನಿಲ್ಲು ಎಂದರೆ ನಿಲ್ಲಬೇಕಷ್ಟೆ. ಈಗ ಒಂದು ಕ್ಷಣಕ್ಕಾಗಿ ಮನಸ್ಸು ಮತ್ತು ಬುದ್ಧಿಯನ್ನು ಏಕ್ದಮ್ ಏಕಾಗ್ರ ಬಿಂದುವಲ್ಲಿ ಸಮಾವೇಶವಾಗಿ. ಒಳ್ಳೆಯದು. ಬಾಪ್ದಾದರವರು ಡ್ರಿಲ್ ಮಾಡಿಸಿದರು. 4 ದಿಕ್ಕಿನ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮಗಳಿಗೆ, 4 ದಿಕ್ಕಿನ ಸದಾ ದೃಢ ಸಂಕಲ್ಪದ ವ್ರತವನ್ನಿಟ್ಟುಕೊಳ್ಳುವಂತಹ ಅಚಲ ಆತ್ಮಗಳಿಗೆ, 4 ದಿಕ್ಕಿನ ಸರ್ವ ಧೈರ್ಯ ಉಲ್ಲಾಸದಿಂದ ಸ್ವಸೇವೆ ಮತ್ತು ಲೋಕ ಕಲ್ಯಾಣದ ಸೇವೆ ಮಾಡುವಂತಹ ಮಹಾನ್ ಸೇವಾಧಾರಿ ಆತ್ಮಗಳಿಗೆ ಇಂದಿನ ಶಿವ ಜಯಂತಿಯ, ವಜ್ರ ಸಮಾನ ಜಯಂತಿಯ, ಭಿನ್ನ ಮತ್ತು ಪ್ರಿಯ ಜಯಂತಿಯ ಶುಭಾಶಯಗಳು ಮತ್ತು ಆಶೀರ್ವಾದಗಳ ಜೊತೆಗೆ ಸವಿನೆನಪು ಹಾಗೂ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ವರದಾನ: ತಂದೆಯ ಸ್ನೇಹವನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ
ಸತ್ಯ ಸ್ನೇಹಿ ಭವ. ತಂದೆ ಎಲ್ಲ ಮಕ್ಕಳಿಗೂ ಒಂದು ರೀತಿ ಸ್ನೇಹ ಕೊಡುತ್ತಾರೆ, ಆದರೆ ಮಕ್ಕಳು ತಮ್ಮ ಶಕ್ತಿಗನುಸಾರವಾಗಿ ಸ್ನೇಹವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಯಾರು ಅಮೃತ ವೇಳೆಯ ಆದಿ ಸಮಯದಲ್ಲಿ ತಂದೆಯ ಸ್ನೇಹವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆಯೋ ಆಗ ಹೃದಯದಲ್ಲಿ ಪರಮಾತ್ಮ ಸ್ನೇಹ ಸಮಾವೇಶವಾಗಿರುವ ಕಾರಣ ಮತ್ಯಾವುದೇ ಸ್ನೇಹ ಅವರನ್ನು ಆಕರ್ಷಿತ ಮಾಡುವುದಿಲ್ಲ. ಒಂದು ವೇಳೆ ಹೃದಯದಲ್ಲಿ ಪೂರ್ಣ ಸ್ನೇಹ ಧಾರಣೆ ಮಾಡಿಕೊಳ್ಳುವುದಿಲ್ಲವೆಂದರೆ ಹೃದಯದಲ್ಲಿ ಜಾಗವಿರುವ ಕಾರಣ ಮಾಯೆ ಭಿನ್ನ ಭಿನ್ನ ರೂಪದಿಂದ ಅನೇಕ ಸ್ನೇಹದಲ್ಲಿ ಆಕರ್ಷಿತ ಮಾಡಿಕೊಳ್ಳುತ್ತದೆ. ಆದ್ದರಿಂದ ಸತ್ಯ ಸ್ನೇಹಿಯಾಗಿ ಪರಮಾತ್ಮ ಪ್ರೇಮದಿಂದ ಸಂಪನ್ನರಾಗಿರಿ. ಸ್ಲೋಗನ್: ದೇಹದ ಹಳೆಯ ಜಗತ್ತು ಮತ್ತು ಸಂಬಂಧಗಳಿಂದ ಮೇಲೆ ಹಾರುವಂತಹವರೇ ಇಂದ್ರಪ್ರಸ್ಥ ನಿವಾಸಿಗಳಾಗಿದ್ದಾರೆ. ಸೂಚನೆ: ಇಂದು ತಿಂಗಳ 3ನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿವಸವಾಗಿದೆ. ಎಲ್ಲ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30ರವರೆಗೆ ವಿಶೇಷವಾಗಿ ದಯಾಹೃದಯಿ ತಂದೆಯ ಜೊತೆಯಲ್ಲಿ ತನ್ನ ಮಾಸ್ಟರ್ ದಯಾಹೃದಯಿ ಸ್ವರೂಪದಲ್ಲಿ ಸ್ಥಿತರಾಗಿ ಸರ್ವ ಆತ್ಮಗಳಿಗೂ ಪವಿತ್ರತೆಯ ಬಲ ನೀಡಿ ಪವಿತ್ರ ತರಂಗಗಳನ್ನು ವಾತಾವರಣದಲ್ಲಿ ಹರಡುವ ಸೇವೆ ಮಾಡಿ. ಓಂ ಶಾಂತಿ.